ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹಾಗೆ ವೆಲ್ಕಮ್ ಟು ಜೋ ಕನ್ನಡ ವ್ಲಾಗ್ಸ್. ಆಫ್ಟರ್ ದ ಲಾಂಗ್ ಟೈಮ್ ನಾನು ಮತ್ತೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು ವೀಡಿಯೋನ ಮಾಡ್ತಾನೇ ಇರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸುಮ್ಮನೆ ಹಾಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಇವಾಗ ಮತ್ತೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ, ಯೂಟ್ಯೂಬ್ನ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಮತ್ತೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಬಂದು 3 ಮಂತ್ಸ್ ಬ್ಯಾಕ್ ನಾವು ನಂದಿ ಹಿಲ್ಸ್ಗೆ ಹೋಗಿದ್ವಿ. ನಮ್ಮ ಕ್ವಾರ್ಟರ್ಸ್ ಫ್ರೆಂಡ್ಸ್ ಎಲ್ಲ ಒಂದು ಟಿ ಮಾಡಿಕೊಂಡು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಆ ವಿಡಿಯೋನ ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಆ್ಯಕ್ಚುಲಿ ಯೂಟ್ಯೂಬ್ಗೆ ಹಾಕಬೇಕು ಅಂತಲೇ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಮಾಡೋಕ್ಕೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಇವಾಗ ಮಾಡೋಣ ಅಂತೇಳ್ಬಿಟ್ಟು ಎಡಿಟ್ ಮಾಡಿ ಈ ವಿಡಿಯೋನ ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ. ಸೊ ಏನಪ್ಪ ಅಂತಂದರೆ, ನಮ್ಮ ಕ್ವಾರ್ಟರ್ಸಲ್ಲಿ ಬಂದು ನಾವು ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ, ಎಲ್ಲಾದರೂ ಒನ್ ಡೇ ಹೋಗೋಣ. ಯಾಕಂದರೆ ಎಲ್ಲರಿಗೂ ಒಂದೊಂದು ಎರಡೆರಡು ಮಕ್ಕಳಿದ್ದಾವೆ. ಸೊ ನಾವು 2 ಡೇಸ್ ಎಲ್ಲ ಎಲ್ಲೂ ಪ್ಲ್ಯಾನ್ ಮಾಡೋದಕ್ಕಾಗಲ್ಲ, ಒನ್ ಡೇ ಎಲ್ಲಾದರೂ ನಿಯರ್ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾಗ ನಮಗೆ ನಾವು ಹೊರಟಾಗ ಆ್ಯಕ್ಚುಲಿ 3 ಮಂತ್ಸ್ ಬ್ಯಾಕ್ ಅಂದರೆ ಅಕ್ಟೋಬರ್ ಅಂದ್ಕೊತೀವಿ. ಅಕ್ಟೋಬರಲ್ಲಿ ಚೆನ್ನಾಗಿರುತ್ತೆ ನಂದಿ ಹಿಲ್ಸ್ಗೆ ಹೋದರೆ ಅಂತೇಳ್ಬಿಟ್ಟು ನಿಯರ್ ಯಾವ್ಯಾವ ಪ್ಲೇಸ್ ಇದೆ ಅಂತೇಳ್ಬಿಟ್ಟೆಲ್ಲ ಸರ್ಚ್ ಮಾಡಿಬಿಟ್ಟು ಫಸ್ಟ್ ನಂದಿ ಹಿಲ್ಸ್ಗೆ ಹೋದ್ವಿ. ಅರ್ಲಿ ಮಾರ್ನಿಂಗ್ ನಾವು 3:30ಗೆ ಮನೆ ಬಿಟ್ವಿ. ಪಾಪ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಎದ್ದೇಳಿಸ್ಕೊಂಡು ಅವ್ರನ್ನೆಲ್ಲನೂ ಹೊರಟ್ವಿ. 3:30ಗೆ ಹೊರಟೋ ಅಷ್ಟೊತ್ತಿಗೆ ನಾವು ಪೇರೆಂಟ್ಸ್ಗಳು ಒಂದು 7 ಮೆಂಬರ್ಸ್ ಇದ್ವಿ, ಬಟ್ ಮಕ್ಕಳೇ 10 ಜನ ಇದ್ದರು. ಚೆನ್ನಾಗಿತ್ತು ಅಂದ್ರೂ. 3:30 ಹೊರಟ್ವಿ ನಾವು. 5:30ಗೆಲ್ಲ ನಂದಿ ಹಿಲ್ಸ್ ರೀಚ್ ಆದ್ವಿ. ಬಟ್ ಗೇಟ್ ಓಪನ್ ಮಾಡಿರಲಿಲ್ಲ, 6 ಗಂಟೆಗೆ ಓಪನ್ ಮಾಡಿದ್ರು ಅಂತ ಹೇಳಿದರು. ಸೊ ಅಲ್ಲಿ ವೆಯ್ಟ್ ಮಾಡಿಕೊಂಡು ಆಮೇಲೆ ನಂದಿ ಹಿಲ್ಸಿಗೆ ಎಲ್ಲರೂ ಟಿಕೆಟ್ಸ್ನ ತೊಗೊಂಡು ಹೊರಟ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಿಲ್ಸ್. ಆ್ಯಕ್ಚುಲಿ ನಾನು 3rd ಟೈಮ್ ಹೋಗಿದ್ದಿದ್ದು, 3ನೇ ಸಲ ಹೋಗಿದ್ದಿದ್ದು. ಅಂದರೆ ಕ್ವಾರ್ಟರ್ಸ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಇರುತ್ತೆ. ಹಾಗೆ ಒನ್ ಡೇ ಎಲ್ಲಾದರೂ ಔಟಿಂಗ್ ಹೋದರೆ ನಮಗೂ ಈಗ ಮನೇಲಿ ಮಕ್ಕಳು, ಮನೆ ಕೆಲಸ, ಆ ಥರ ಟೆನ್ಷನ್ನು ಒಂಥರ ತಲೆ ಕೆಟ್ಟಂಗಾಗಿರುತ್ತೆ. ಸೊ ಒನ್ ಡೇ ಎಲ್ಲಾದರೂ ಹೋಗಿ ಬಂದರೆ ನಮಗೂ ರಿಲ್ಯಾಕ್ಸ್ ಆಗುತ್ತೆ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ನಂದಿ ಹಿಲ್ಸು ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ನೀಟಾಗಿ ಎಲ್ಲೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅಂದ್ರೂ ಸ್ವಲ್ಪ ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲಿ ಕವರ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು 9 ಗಂಟೆವರೆಗೂ ನಂದಿ ಹಿಲ್ಸಲ್ಲೇ ಸ್ಪೆಂಡ್ ಮಾಡಿಬಿಟ್ಟು ಕೆಳಗೆ ಬಂದ್ವಿ. ಕೆಳಗೆ ನಂದಿ ಹಿಲ್ಸ್ ಹತ್ರ ಹೋಟೆಲಲ್ಲಿ ಟಿಫನ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಅಲ್ಲಿಂದ ಹತ್ರ ಇರುವಂಥ ಪ್ಲೇಸು ಭೋಗನಂದೀಶ್ವರ ಟೆಂಪಲ್ಲು. ಕೆಳಗೆ ಬಂದ ಮೇಲೆ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಭೋಗನಂದೀಶ್ವರ ಟೆಂಪಲ್ಲು. ಮಕ್ಕಳು ಪಾಪ ಎಲ್ಲರೂ ಬೇಗ ಎದ್ದು ಮತ್ತು ನಂದಿ ಹಿಲ್ಸಲ್ಲೆಲ್ಲ ನಡೆದು ಸುಸ್ತಾಗಿದ್ರು. ಸೊ ಎಲ್ಲರೂ ಹೊಟ್ಟೆಗೂ ತಿಂಡಿ ಬಿದ್ಮೇಲೆ ಎಲ್ಲ ಫುಲ್ ಎನರ್ಜಿ ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ, ನೀವು ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ, ಅತ್ತ ಇತ್ತ ಹೊಂಟ ನಾತಿ ಸೊಂಟ, ನೋಡು ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ, ಸುಡನೆ ಬೇಡ ಸುತ್ತ ರಕ್ಕಮ್ಮ, ನಾವು ನಂದಿ ಹಿಲ್ಸ್ ಮುಗಿಸ್ಕೊಂಡು ಭೋಗನಂದೀಶ್ವರ ಟೆಂಪಲ್ಗೆ ಒಂದು 20 ಮಿನಿಟ್ಸಲ್ಲೆಲ್ಲ ರೀಚ್ ಆದ್ವಿ. ಭೋಗನಂದೀಶ್ವರ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ ಹೋದರೆ. ಇಲ್ಲೊಬ್ಬರು ಗಾಂಧಿ ತಾತ ನಿಂತಿದ್ದಾರಲ್ಲ, ಪಾಪ ಅವರು ಬಣ್ಣನ ಹಾಕ್ಕೊಂಡು ನಿಂತ್ಕೊಂಡಿದ್ರು. ಪಾಪ ಒಂದು ಬೌಲೇನೋ ಹಿಡ್ಕೊಂಡು ನಿಂತಿದ್ರು. ಪಾಪ ಹೋಗೋ ಬರೋರೆಲ್ಲ ಅವ್ರ ಜೊತೆ ಫೋಟೋಸ್ ತೆಗೆಸ್ಕೊಂಡು ಅವರಿಗೆ ಅಮೌಂಟ್ ಇದ್ದರೆ ಅಮೌಂಟ್ ಹಾಕ್ತಾಯಿದ್ರು. ನಾವು ಮಕ್ಕಳು ಕೆಲವರು ಬರ್ತೀನಿ ಅಂದರು ದೇವಸ್ಥಾನಕ್ಕೆ, ಕೆಲವರು ಒಳಗೆ ಬರಲ್ಲ ಅಂತಂದರು. ಸೊ ಅವ್ರನ್ನೆಲ್ಲ ಅಲ್ಲಿ ಆಟಾಡೋಕ್ಕೆ ತುಂಬ ಚೆನ್ನಾಗಿತ್ತು, ಮತ್ತು ಬಿಸಿಲು ಕೂಡ ಇರಲಿಲ್ಲ, ನೆರಳಿತ್ತು. ಅಂಥ ಕಡೆ ಆಚೆ ಒಂದು ಕಲ್ಯಾಣಿ ಕೂಡ ಇದೆ, ಅಲ್ಲಿ ಆ ಮಕ್ಕಳನ್ನೆಲ್ಲ ಕೂರಿಸ್ಬಿಟ್ಟು ನಾವೆಲ್ಲ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿಕೊಂಡು ಒಳಗೂ ಕೂಡ ಒಂದು ಕಲ್ಯಾಣಿ ಇದೆ, ಅದೂ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಟೆಂಪಲ್ ಕೂಡ ನೀಟ್ ಕ್ಲೀನಾಗಿದೆ. ಇದು ತುಂಬ ಹಳೇದಾದಂಥ ದೇವಸ್ಥಾನ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಶೂಟಿಂಗ್ ಕೂಡ ನಡೆಯುತ್ತೆ ಈ ಪ್ಲೇಸಲ್ಲಿ. ನಾನು ಫಸ್ಟ್ ಟೈಮ್ ಹೋದಾಗ
ಟೆಂಪಲ್ ಒಳಗೆ ಇರುವಂಥ ಕಲ್ಯಾಣಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ ಕಲ್ಯಾಣಿ ಒಳಗೆ ನಮ್ಮನ್ನ ಬಿಡ್ತಾಯಿದ್ರು. ಬಟ್ ಆಮೇಲೆ ಕೋವಿಡ್ ಏನೋ ಬಂದ ಮೇಲೆ ಅಲ್ಲಿ ಏನೋ ಎಂಟ್ರಿ ಇಲ್ಲ ಅಂತ ಹೇಳಿದ್ರಂತೆ. ಸೊ ಹಾಗೆ ಲಾಕ್ ಮಾಡಿಬಿಟ್ಟಿದ್ರು. ಹಾಗೆ ವೀಡಿಯೋ ಮಾಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ತುಂಬ ಸೀರಿಯಲ್ಸು ಮೂವೀಸ್ ಎಲ್ಲ ಇಲ್ಲಿ ಶೂಟ್ ಮಾಡ್ತಾರೆ. ಶೂಟಿಂಗ್ ಪ್ಲೇಸ್ ಕೂಡ ಹೌದು ಇದು. ಅದನ್ನು ಮುಗಿಸ್ಕೊಂಡು ಅಲ್ಲಿ ಪಾರ್ಕ್ ಥರ ಎಲ್ಲ ಇದೆ ಅಲ್ಲ, ಅಲ್ಲೆಲ್ಲ ಕೂತ್ಕೊಂಡು ಒಂದು ಅರ್ಧ ಗಂಟೆ ನಾವು ಲೇಡೀಸ್ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಕೇತ್ನಳ್ಳಿ ಫಾಲ್ಸ್ ಅಂತ. ನಾವು ಇದರಲ್ಲೆಲ್ಲ ಗೂಗಲಲ್ಲೆಲ್ಲ ಸರ್ಚ್ ಮಾಡಿಬಿಟ್ಟು ಯಾವ ಪ್ಲೇಸ್ ಇದೆ, ನಂದಿ ಹಿಲ್ಸ್ ಆದಮೇಲೆ ನಿಯರ್ ಯಾವ ಪ್ಲೇಸ್ ಇದೆ ಅಂತ ಸರ್ಚ್ ಮಾಡಿದಾಗ ನಮಗೆ ಕೇತ್ನಳ್ಳಿ ಫಾಲ್ಸ್ ಅಂತ ಸಿಕ್ತು. ಸೊ ನಾವು ಈ ಪ್ಲೇಸ್ಗೆ ಯಾವತ್ತೂ ಹೋಗಿರಲಿಲ್ಲ, ಫಸ್ಟ್ ಟೈಮು. ಪಾಪ ಡ್ರೈವರ್ ಒಬ್ಬರು ನಮಗೆ ಗೊತ್ತಿರೋರೇ ಇದ್ದರು, ನನ್ನ ಫ್ರೆಂಡ್ ಆ್ಯಕ್ಚುಲಿ ಅವರು. ಸೊ ಅವ್ರನ್ನ ಕರ್ಕೊಂಡು ನಾವು ಕೇತ್ನಳ್ಳಿ ಫಾಲ್ಸಿಗೆ ಹೋದ್ವಿ. ಬಟ್ ನಾವು ರೈನಿ ಸೀಸನಲ್ಲಿ ಹೋದರೆ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಚಿಕ್ಕದಾಗಿ ಒಂದು ಟ್ರಕ್ಕಿಂಗ್ ಥರ ಕೂಡ ಅನಿಸುತ್ತೆ. ಹೋದ್ವಿ, 1 ಕಿಲೋಮೀಟ್ರ್ ಹತ್ತತ್ರ ನಡಿಬೇಕನ್ಸುತ್ತೆ. ಟ್ರಕ್ಕಿಂಗ್ ಥರ ಇದೆ. ವಾತಾವರಣ ಸುತ್ತಮುತ್ತ ತುಂಬಾ ಚೆನ್ನಾಗಿತ್ತು. ಹಾಗೆ ನಡ್ಕೊಂಡು ಹೋಗ್ತಿದ್ವಿ. ಹೋಗ್ತಾ ನಮಗೆ ಫಾಲ್ಸ್ ಅಂತಂದರೆ ಅದು ರೈನಿ ಸೀಸನಲ್ಲಿ ಬಂದರೆ ನಿಮಗೆ ನೀರು ಚೆನ್ನಾಗಿದೆ, ಹರಿಯುತ್ತಲ್ಲ, ಸೊ ಚೆನ್ನಾಗಿರುತ್ತೆ. ನಾವು ಹೋದಾಗ ಆ್ಯಕ್ಚುಲಿ ನೀರೇ ಇರಲಿಲ್ಲ. ಆದರೂ ಇನ್ನೇನು ಬಂದುಬಿಟ್ಟಿದ್ದೀವಲ್ಲ ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ. ಆದರೂ ಒಂಥರ ಚೆನ್ನಾಗಿತ್ತು, ಟ್ರಕ್ಕಿಂಗ್ ಥರ ಇತ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಇದನ್ನು ಮುಗಿಸ್ಕೊಂಡು ಇಶಾ ಫೌಂಡೇಶನ್ಗೆ ಹೋದ್ವಿ. ಯಾರೇ ನೀವು ಪ್ಲ್ಯಾನ್ ಮಾಡಿಕೊಂಡು ನಂದಿ ಹಿಲ್ಸ್ ಕಡೆ 1 ಡೇ ಟ್ರಿಪ್ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರೆ ಈ 4 ಪ್ಲೇಸಸ್ನ ಆರಾಮಾಗಿ ಕವರ್ ಮಾಡ್ಕೊಬೋದು. ಮತ್ತು ಆ ಫಾಲ್ಸ್ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಇಶಾ ಫೌಂಡೇಶನ್ಗೆ. ನಾವು ಇಶಾ ಫೌಂಡೇಶನ್ಗೆ ಹೋಗಬೇಕಾದ್ರೆ ಒಂದು 2 ಗಂಟೆ 2:30 ಆಗಿತ್ತು ಅನಿಸುತ್ತೆ. ಅಲ್ಲಿ ಎಲ್ಲನೂ ಫೋಟೋಸ್ ತೊಗೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಊಟ ಮಾಡಿಕೊಂಡು ಮನೆಗೆ ರೀಚ್ ಆದಾಗ ನಾವು 5ಗೆಲ್ಲ ಮನೆಗೆ ರೀಚ್ ಆಗಿಬಿಟ್ವಿ. ಮಾರ್ನಿಂಗ್ 3:30ಗೆ ಹೊರಟು ಸಂಜೆ ಮನೆಗೆ 5 ಗಂಟೆಗೆ ರೀಚ್ ಆದ್ವಿ. 1 ಡೇ ಒಂಥರ ಚೆನ್ನಾಗಿತ್ತು. ನಮ್ಮ ಅಕ್ಕಪಕ್ಕ ಮನೆಯವ್ರ ಜೊತೆ ಎಲ್ಲ ಬೆರೆತು ಅವ್ರಗಳ ಜೊತೆ ಎಲ್ಲ ಮಾತಾಡಿಕೊಂಡು ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ಎಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.